ಭಾಗ್ಯಶ್ರೀ ಅವರೇ, ಬಿಗ್ ಬಾಸ್ ಮನೆಯಲ್ಲಿ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಆಗಿರುತ್ತೆ, ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗಿರುತ್ತೆ. ಕೆಲವರು ನೀವು ಯಾಕೆ ಹೋದ್ರಿ, ಹೋಗಿ ತಪ್ಪು ಮಾಡಿದ್ರಿ ಅಂತ ಹೇಳ್ತಾರೆ, ಇನ್ ಕೆಲವರು ಹೋಗಿ ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಹೇಳ್ತಾರೆ. ಸೊ ನಿಮ್ಗೇನ್ ಅನ್ಸುತ್ತೆ? ನನಗೆ ಆ್ಯಕ್ಚುಲಿ ಪಾಸಿಟಿವ್ ಆಗೇ ತೊಗೊಳ್ತೀನಿ. ಬಿಕಾಸ್ ತುಂಬ ಜನ ನನಗೆ ಭಾಗ್ಯಶ್ರೀ ಹೋಗೋದು ಬೇಡ, ಬಿಕಾಸ್ ದಿಸ್ ಇಸ್ ನಾಟ್ ಯುವರ್ ಕಪ್ ಆಫ್ ಕಾಫಿ, ಬಿಕಾಸ್ ಯು ಆರ್ ವೆರಿ ಸೈಲೆಂಟ್, ಕ್ವಯಟ್ ಆ್ಯಂಡ್ ಆಲ್ವೇಸ್ ಜಾಯ್ಫುಲ್ ಒಂಥರ. ನನಗೆ ತುಂಬ ಖುಷಿಯಾಗಿರೋದೇ ಇಷ್ಟ ಆಗೋದು. ಅಗ್ರೆಸಿವ್ ಆಗಿ ಜಗಳ ಆಡೋದಿಲ್ಲ ನೀವು. ಆ್ಯಂಡ್ ಟಾಸ್ಕ್ಗಳು ಬಹುಶಃ ಎಲ್ಲೋ ಒಂದು ಕಡೆ ಕಷ್ಟ ಆಗಬಹುದೇನೋ, ಅಷ್ಟು ಜನದ ಜೊತೆ ಹೊಂದ್ಕೊಳ್ಳೋದು ಕಷ್ಟ ಆಗಬಹುದೇನೋ ಅಂತೆಲ್ಲ ಹೇಳಿದ್ರು. ಬಟ್ ಇದನ್ನ ತುಂಬ ಪಾಸಿಟಿವ್ ಆಗಿ ತೊಗೊಂಡಿದ್ದು ನನ್ನ ಮಗ. Oh, super. Because he was very happy and he used to say, "Amma, nee ella task tumba chanagi ಮಾಡಿದೆ." Because personal life ಅಲ್ಲಿ like ಅವನು ಆಟ ಆಡಬೇಕಾದ್ರೆ ತುಂಬಾ ಆಡೋದಿಲ್ಲ ನಾನು. ಅವನು ಗ್ರೌಂಡ್ ಗೆಲ್ಲ ಕರ್ಕೊಂಡು ಹೋಗ್ತೀನಲ್ಲ, ಫುಟ್ಬಾಲ್ ಗೆಲ್ಲ, ಸೈಕ್ಲಿಂಗ್ ಎಲ್ಲ ಹೋದಾಗ ಇಲ್ಲ ಮಗನ ನೀನು ಆಟ ಆಡು ಅಂತ ಹೇಳ್ತಿರ್ತೀನಿ. ಬಟ್ ಇಲ್ಲಿ ನಾನು ಟಾಸ್ಕ್ ಎಲ್ಲ ಮಾಡಿದ್ ನೋಡಿ, he gave me a wonderful ಒಂಥರ ಪಾಸಿಟಿವ್ ಕಾಂಪ್ಲಿಮೆಂಟ್ಸ್ ನನಗೆ. ಬಟ್ ನನಗೆ ಪರ್ಸನಲಿ ಅನ್ಸಿದ್ದು ನಿಜವಾಗ್ಲೂ ಸಂತೋಷ ಇದೆ. ಐ ವಾಂಟೆಡ್ ಅ ಚಾಲೆಂಜ್. ಓಕೆ, ಈಶಾನಿ ಅವರೇ, ನಿಮ್ಗೆ ಹೆಚ್ಚು ಪ್ಲಸ್ ಪಾಯಿಂಟ್ ಆಯ್ತಾ ಅಥವಾ ಮೈನಸ್ ಪಾಯಿಂಟ್ ಆಯ್ತಾ? ಒಳಗಡೆ ಇರುವಾಗ ನಾನು ತುಂಬಾ ಖುಷಿಯಾಗಿದ್ದೆ. ಪ್ಲಸ್ ಪಾಯಿಂಟ್ ಇತ್ತು. ಯಾವಾಗಲೂ ಸುದೀಪ್ ಸರ್ ಯಾವಾಗಲೂ ಎವ್ರಿ ವೀಕ್ ಅವ್ರು ಕೇಳ್ತಾ ಇದ್ರು, ಓಕೆ ಈ ವಾರ ಹೇಗಿತ್ತು ನಿಮ್ಗೆ ಅಂತ. ಯಾವಾಗ ರೋಲರ್ ಕೋಸ್ಟರ್ ಆಫ್ ಎಮೋಷನ್ಸ್ ಅಂತ. ಯಾಕೆ ನೀವು ತುಂಬಾ ಅಳ್ತಾ ಇದ್ರಿ ಅಂತ? ಮನೇಲೂ ನೀವು ಅದೇ ತರನಾ ಏನು ಅಂತ? ನಾನು ಹೌದು, ಬೈ ನೇಚರ್ ನಾನು ಯಾವಾಗಲೂ ಅಳಲ್ಲ, ಬಟ್ ಬೈ ನೇಚರ್ ನಾನು ಇಮೋಷನಲ್ ಆಗಿದ್ದೀನಿ. ಇಮೋಷನಲ್ ಅಂದ್ರೆ ಇಟ್ಸ್ ನಾಟ್ ಅ ಬ್ಯಾಡ್ ಥಿಂಗ್ ಅಲ್ವಾ, ಅದು ನಮ್ಗೆಲ್ಲರಿಗೂ ಇರುತ್ತೆ. ಸೊ ಹೌದು, ಲೈಕ್ ನಾನು ಇಮೋಷನಲ್ ಆಗಿದೆ, ನಾನು ಜಾಸ್ತಿ ಅಳ್ತಾ ಇದ್ದೆ, ಬಟ್ ಅಟ್ ದ ಸೇಮ್ ಟೈಮ್ ನಾನು ಸ್ಟ್ರಾಂಗ್ ಆಗಿದೆ. ಬಟ್ ಅದು ತುಂಬಾ ಜಾಸ್ತಿ ಅಳ್ತಾ ಇರ್ಲಿಲ್ಲ ನಾನು. ಡೋಂಟ್ ವರಿ, 2024 ಅಲ್ಲಿ ಕಂಪ್ಲೀಟ್ ಆಗಿ ನೀವು ಕಂಪ್ಲೀಟ್ ವರ್ಷನ್ ನಗ್ತಾ ಇರಬೇಕು. ಹನಿ ಐ ಆಮ್ ಹ್ಯಾಪಿ ಆಗಿರ್ತೀನಿ ಯಾವಾಗಲೂ. ಓಕೆ, ನೀತು ಅವರೇ, ನಿಮ್ಗೆ ಇದು ಪ್ಲಸ್ ಪಾಯಿಂಟ್ ಆಗಿದೆಯಾ ಅಥವಾ ಮೈನಸ್ ಪಾಯಿಂಟ್ ಆಗಿದೆಯಾ? ಖಂಡಿತ ನಂಗೆ ಪ್ಲಸ್ ಪಾಯಿಂಟ್ ಆಗಿತ್ತು. ಯಾಕಂದ್ರೆ ನಾನು ನಮ್ಮ ಕಮ್ಯುನಿಟಿನ ರೆಪ್ರೆಸೆಂಟ್ ಮಾಡಕ್ ಹೋಗಿದ್ದು. ಸೊ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ನಾವು ಹೇಗಿರ್ತೀವಿ, ಹೇಗೆ ಬಿಹೇವ್ ಮಾಡ್ತೀವಿ. ಸೊ ಎಷ್ಟೊಂದು ಜನಕ್ಕೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಹೋದಾಗ ಅಲ್ಲಿ ಎಲ್ಲ ವ್ಯಕ್ತಿತ್ವಗಳಿದ್ವು. ಒಂದೊಂದು ಒಬ್ಬೊಬ್ಬರಿಂದ ಒಂದೊಂದು ಕಲಿಯೋ ತರ ಚಾನ್ಸ್ ಇತ್ತು. ಸೊ ಆಲ್ರೆಡಿ ಬಿಗ್ ಬಾಸ್ ಹೊರಗಡೆ ನೋಡ್ಬಿಟ್ಟಿದ್ದೆ ನನ್ನ ಜೀವನದಲ್ಲಿ. ಸೊ ಒಳಗಡೆ ಹೋದಾಗ ಅದು ಒಂದು ಸೆಲೆಬ್ರೇಷನ್ ಅಂತಾನೆ ಅನ್ಕೋಬಹುದು. ನಂದು ಒಂದೊಂದು ದಿನಾನು ಒಂದೊಂದು ಕ್ಷಣನೂ ನಾನು ಸೆಲೆಬ್ರೇಟ್ ಮಾಡ್ತಿದ್ದೆ. ಸೊ ಎಲ್ಲರೂ ಹೇಳ್ತಿದ್ದಾರೆ, ರೆಡಿ ಹೆಂಗ್ ಆಗ್ತೀಯ ನೀನು, ಎಷ್ಟು ಪೇಷನ್ಸ್ ಇಂದ ಆಗ್ತೀಯಾ, ಇವನ್ ಡ್ರೆಸ್ ಮಾಡ್ಕೋಬೇಕಾದ್ರೂ ಅಷ್ಟೇ. ಟಾಸ್ಕ್ ಮುಖಾಂತರನು ಟಾಸ್ಕ್ ಯಾವ್ದಾರ ಇದ್ರೆ ನಾನು ಇಲ್ಲ ಮಾಡ್ತೀನಿ ಅಂತಾನೆ ಮುಂದೆ ಹೋಗ್ತಿದ್ದೆ ನಾನು. ಓಕೆ, ರಕ್ಷಕ್, ಲೈಫಲ್ಲಿ ಪ್ಲಸ್ ಪಾಯಿಂಟ್ ಯಾಕೆ ಅಂತ ಹೇಳಿದ್ರೆ, ಬಿಗ್ ಬಾಸ್ ಅನ್ನೋದು ಎಲ್ರಿಗೂ ಒಂದು ಕನಸಿರುತ್ತೆ. ಪ್ರತಿ ಸೀಸನ್ನು ನಾವು ನೋಡ್ಕೊಂಡ್ ಬರ್ತಾ ಇದ್ದೀವಿ ಬಿಗ್ ಬಾಸ್ ಅನ್ನೋದು. ನಮ್ಮ ತಾಯಿ ಹೇಳೋರು ಯಾವಾಗಲೂ, ನೀನು ಅಂದರೆ ತುಂಬ ಚಿಕ್ಕ ವಯಸ್ಸಿಗೆ ಹೋಗಿ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬಾ ಅಂತ. ನನಗೆ ಭಯ, ಸ್ವಲ್ಪ ಕೋಪ ನನಗೆ, ಯಾರು ಯಾವ ಟೈಮಲ್ಲಿ ಬೈದ್ ಬಿಡ್ತೀನಿ ಅನ್ನೋದು ನನಗೂ ಒಂದು ಸ್ವಲ್ಪ ಭಯ ಇತ್ತು. ಭಯ ಇತ್ತು ನಿಮ್ಮನ್ನ ವೆಲ್ಕಮ್ ಮಾಡುವಾಗ. ಇಲ್ಲ ಅಂದರೆ ಒಳಗಡೆ ಹೋಗಾದ್ಮೇಲೆ ಗೊತ್ತಾಗಿದ್ದು ನನಗೂ ಅಷ್ಟು ಪೇಷನ್ಸ್ ಇದೆ, ನಾನು ತಾಳ್ಮೆಯಿಂದ ಇರ್ತೀನಿ ಅನ್ನೋದು ನನಗೊಂದು ಗೊತ್ತಾಯಿತು ಒಳಗಡೆ ಹೋಗಾದ್ಮೇಲೆ. ಆಮೇಲೆ ಆಚೆ ಬಂದಾದ್ಮೇಲೆ ಎಲ್ಲರೂ ಶಾಕ್ ಆಗಿದ್ರು. ಒಂದು ತಿಂಗಳು ನೀನು ಸೈಲೆಂಟ್ ಆಗಿದ್ದ, ಯಾರ ಹತ್ರ ಜಾಸ್ತಿ ಮಾತಾಡಿಸ್ತಾ ಇರ್ಲಿಲ್ಲ, ಕೋಪ ಬರ್ತಾ ಇರ್ಲಿಲ್ಲ ಅಂತ. ಇದೆಲ್ಲ ತುಂಬಾ ಪ್ಲಸ್ ಪಾಯಿಂಟ್ ಅನ್ನಿಸ್ತು ಲೈಫಲ್ಲಿ.